ಯಾಕೆ ಹಿಂದುತ್ವ ಉಳಿಬೇಕು. ಸಾಕಷ್ಟು ಜನ ಸುಮಾರು ಜನ ನಮ್ಮ ತರುಣರು ಮಾಲಾಗ್ತಾ ಇದ್ವಿ, ಅಯೋಕ್ಷ ಮಾಲಾಗ್ತಾ ಇದ್ವಿ. ಇದು ಹೆಚ್ಚಿನ ರೀತಿ ಎಲ್ಲ ಆಗ್ತಾ ಇದ್ವೋ ನಮ್ಮ ಹಿಂದುತ್ವ ಉಳಿದಕ್ಕೆ ಸಾಧ್ಯ ಆಗ್ತಾ ಇದೆ ಸ್ನೇಹಿತರೆ. ನಾವು ಕೊಟ್ಟಿನ ಮಾತ್ರ ತಪ್ಪುವಂತ ಜನ ನಾವಲ್ಲ. ಕೊಟ್ಟು ಮಾತ್ರ ಹಿಂದೆ ಹೋಗ್ತಕ್ಕಂತ ನಾವು ಜನ್ಮ ಹಿಂದೂ ಧರ್ಮದವರಲ್ಲ. ಒಂದು ಸರಿ ಮಾತನ್ನ ಕೊಟ್ಟರೆ ಉಳಿಸ್ಕೊಳ್ತಕ್ಕಂಥ ಯಾವ್ದಾದ್ರು ಧರ್ಮ ಇದೆ ಅದು ಹಿಂದೂ ಧರ್ಮ. ಶ್ರೀರಾಮ ಕೆಲಸ ಮಾಡ್ತಾರೆ. ಯಾವ ಹೇಳಿದ ಮಾತ ಸೀತಾದೇವಿಯನ್ನ ಕಾಡಿಗಟ್ತಾರೆ. ತಪ್ಪು ಮಾಡುವಂತ ದಿವಸ ಒಂದ್ ದಿವಸ ಆ ಸೀತಾದೇವಿಯನ್ನು ಹುಡುಕೊಂಡ್ರೆ ಶ್ರೀರಾಮಚಂದ್ರ ಸಿಗುವುದಿಲ್ಲ. ಸೀತಾದೇವಿ ಹುಡುಕಿ 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 ಸುಸ್ತಾಗೋದಾಗ ಒಂದು ನವಿಲು ಬರುತ್ತೆ. ಪರಮಾತ್ಮ ಶ್ರೀರಾಮಚಂದ್ರ ಸೀತಾದೇವಿಯನ್ನು ನೋಡಿದ್ದೇನೆ, ಆ ಸ್ಥಳವನ್ನು ಕರ್ಕೊಂಡು ನಮ್ಮ ಜೊತೆ ಬಾತ ಹೋದಾಗ ಹೋಗ್ತಾ 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 ನವಿಲು ಹೋದಾಗ ಆ ಶ್ರೀರಾಮ ಸ್ವಲ್ಪ ಲೇಟ್ ಆಗುತ್ತೆ. ಆ ಶ್ರೀರಾಮಚಂದ್ರಿಗೆ ಸುಸ್ತಾದಾಗ ಆ ನವಿಲು ಬಂದು ಹೇಳುತ್ತೆ, ನಾನು ಹೋಗ್ತಾ ಹೋಗ್ತಾ ಒಂದು ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ನನ್ನ ಗೆರೆಯನ್ನು ಬಿಟ್ಟು ಹೋಗ್ತಾ ಇರ್ತೀನಿ, ಆ ಗೆರೆಯನ್ನು ನೀವು ಫಾಲೋ ಮಾಡ್ಕೊಂಬ ಅಂತ. ಒಂದೊಂದು ಗೆರೆಯನ್ನು ಬಿಚ್ಚಿ 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 ಗೆರೆಯನ್ನು ಬಿಚ್ಚಿ ಆ ಸೀತಾದೇವಿ ಹತ್ರಕ್ಕೆ ಹೋದಾಗ ಇಡೀ ನವಿಲ ಗೆರೆಯಲ್ಲೆಲ್ಲ ಖಾಲಿ ಆಗುತ್ತೆ. ಪ್ರಾಣ ಬಿಡ್ತಕ್ಕಂಥ ಸಮಯ ಬಂದಾಗ ಶ್ರೀರಾಮಚಂದ್ರನ್ ಮಾತಾಡ್ತಾನೆ, ನನ್ನ ದೇವಿಯನ್ನು ಹುಡುಕ್ಲಿಕ್ಕೆ ನೀ ಹೆಲ್ಪ್ ಮಾಡಿದ್ಯಾ, ಬಹುಶಃ ಮುಂದಿನ ಜನ್ಮ ಅಂತ ಇದ್ರೆ ನಿನ್ನ ನನ್ನ ಮುದಿಂದ ತಲೆಯಲ್ಲಿ ಎತ್ತಿ ಓಡಾಡ್ತೀನಿ, ತಲೆಯಲ್ಲಿ ಇಟ್ಕೊಂಡು ಓಡಾಡ್ತೀನಿ ಅಂತ ಒಂದು ಮಾತು ಕೊಡ್ತಾನೆ. ಇದೇ ಶ್ರೀರಾಮಚಂದ್ರ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಅವತಾರ ಇದ್ದಾಗ ಶ್ರೀ ಮಗುವಾಗಿಂದ ಕೂಡ ಆ ನವಿಲು ರೆಕ್ಕೆಯನ್ನ ತಲೆ ಮೇಲೆ ಇಟ್ಕೊಂಡು ಓಡ್ತಕ್ಕಂಥ ಯಾರಾದ್ರೂ ಶ್ರೀರಾಮಚಂದ್ರ ಕೊಟ್ಟು ಮಾತ್ರ ಯಾರು ಉಳಿಸ್ಕೊಂಡಿದ್ರೆ ಅದು ಹಿಂದೂ ಧರ್ಮದ ಶ್ರೀರಾಮ ನಮ್ಮಲ್ಲ, ಚಂದ್ರ ಶ್ರೀರಾಮಚಂದ್ರ. ನಾವು ಅವರು, ನಾವು ಇವರು, ನಾವು ಆ ಜಾತಿ, ನಾವು ಈ ಜಾತಿ, ಇದೆಲ್ಲ ಹೋಗುವಂತ ದಿವಸ ಬಂದಿದೆ. ಅನಿವಾರ್ಯತೆ ಇದ್ದವರು ಈ ಸ್ಟೇಜ್ ಅಲ್ಲಿ ಕೂತಿದೀವಿ, ಅವಶ್ಯಕತೆ ಇದ್ದವರು ಈ ಸ್ಟೇಜ್ ಅಲ್ಲಿ ಕೂತಿದೀವಿ, ಅವಶ್ಯಕತೆ ಇದ್ದವರು ಆಚೆ ಇದ್ದಾರೆ. ಇನ್ನೂ ಅವೇರ್ನೆಸ್ ಕಡಿಮೆ ಇದೆ. ಈ ತರ ಅವೇರ್ನೆಸ್ ಕಡಿಮೆ ಹೋದಾಗ ನಮ್ಮನ್ನು ತುಳಿಲಿಕ್ಕೆ ತುಂಬಾ ದಿವಸ ಇಲ್ಲ. ನಾವು ನೀವು ಎದ್ದೇಳ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ನಡೀತಾ ಇದೆ. ಯಾರಿಗೋಸ್ಕರ? ನಮ್ಮ ಹುಡುಗೋಸ್ಕರ, ನಮ್ಮ ಮಕ್ಕಳ ಹುಡುಗೋಸ್ಕರ. ಇದು ಯಾರೋ ಸಮಾವೇಶನೋ, ಯಾರೋ ಸಂಕ್ರಾಂತಿನೋ, ಯಾರೋ ದೀಪಾವಳಿ ಅಲ್ಲ. ಹಿಂದುತ್ವ ಉಳಿಬೇಕಾದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಹಿಂದೂ ಸಮಾವೇಶ ಸ್ಟಾರ್ಟ್ ಆಗಿದೆ, ವಾಲಂಟಿಯರ್ ಸ್ಟಾರ್ಟ್ ಆಗಿದೆ. ಇದು ನಮ್ದು. ಯಾರು ಕಾರ್ಡ್ ಕೊಟ್ಟು ಕರೆಯಂಗಿಲ್ಲ ಸಮಾವೇಶಕ್ಕೆ, ಯಾರು ವಿಷಯ ಕರೆಯಂಗಿಲ್ಲ. ಯಾರು ಹಿಂದೂ ಅಂತ ನಾವು ಸಮಾವೇಶಕ್ಕೆ ವಾಲಂಟಿಯರ್ ಬರಬೇಕಾಗುತ್ತೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಮೂಡಲಬಾಗಿಲು, ಬಹುಶಃ ಈ ಮೂಡಲಬಾಗಿಲು ಬಗ್ಗೆ ಜನತೆ ಗೊತ್ತಿದೆಯೋ ಗೊತ್ತಿಲ್ಲ. ಗರುಡ ದೇವಸ್ಥಾನ 1300 ವರ್ಷ, ಪಲ್ದೇವಿ ಗರುಡ ದೇವಸ್ಥಾನ 1300 ವರ್ಷ ಕುರುಡುಮಲೆ, ಅರ್ಜುನ ಸ್ಥಾಪಿಸಿದ ಆಂಜನೇಯ ಸ್ವಾಮಿ ನಮ್ಮ ಮುಳಬಾಗಿಲು. ಇಡೀ ದಕ್ಷಿಣ ಭಾರತದ ವಚನ ಅಂದ್ರೆ ಈ ಸ್ವಾಮೀಜಿಯನ್ನು ವಚನ ಇರ್ತಕ್ಕಂಥ ಸ್ಥಳ ಏನಿದ್ರೆ ಲಕ್ಷ್ಮಣ ನರಸಿಂಹತೀರ್ಥ, ಸೋಮೇಶ್ವರ, ವಿರೂಪಾಕ್ಷ, ರಾಮ ಮತ್ತು ಲಿಂಗನ ಹೇಗಾಗಿದೆ ಒಂದೇ ಒಂದು ಜಾಗ ರಾಮಲಿಂಗೇಶ್ವರ ಅರಳಿ. ಇವತ್ತು 9 ದೇವರಿರ್ತಕ್ಕಂಥ ದೇವರ ನಾಡು ಈ ಮುಳಬಾಗಿಲು. ಇಂಥ ಜನರಲ್ಲಿ ಹುಟ್ಟಿರ್ತಕ್ಕಂಥ ನಾವು ಪುಣ್ಯವಂತರು, ನಾವು ನಿಜವಾದ ಪುಣ್ಯವಂತರು. ಇವತ್ತು ಹಿಂದುತ್ವ ಅನ್ನೋದು ಹುಟ್ಟಬೇಕಾದ್ರೆ ಈ ಮುಳಬಾಗಿಲಿಂದ ಹುಟ್ಟಬೇಕು, ಈ ಮುಳಬಾಗಿಲಿಂದ ಹುಟ್ಟಬೇಕು. ಬಹುಶಃ ನನ್ನ ಕೋಲಾರದಲ್ಲಿ ನನಗೆಲ್ಲೋ ಒಂದು ಕಡೆ ಅವಮಾನ ಆಯ್ತು. ಒಂದು ಸ್ವಲ್ಪ ಅವಕಾಶ ಸಿಕ್ಕಿದ್ದಿದ್ರೆ ಈ ಸಮಾವೇಶವನ್ನ ತೋರಿಸ್ತಾ ಇದ್ವಿ, ನಮಗೆ ಸಮಯ ಸಿಕ್ಕಾಗಿಲ್ಲ. ಮುಂದಿನ ವರ್ಷ ತೋರಿಸ್ತಕ್ಕಂಥ ವೇದಿಕೆ ಅವಕಾಶ ನಮಗೆ ಸಿಕ್ಕಿದೆ. ದಯವಿಟ್ಟು ಎಲ್ಲ ಹಿಂದೂಗಳು ಕೂಡ ಹಿಂದೂ ಸಮಾವೇಶದಲ್ಲಿ ಭಾಗವಹಿಸಿ ನಾವು ಹಿಂದೂಗಳು ಇರ್ತಕ್ಕಂಥ ಸಮಯ ಇವತ್ತು ಬಂದಿದೆ. ಎಲ್ಲ ತರಣ ತೊಳೆಯರು ಕೂಡ ಎಲ್ಲ ನಮ್ಮ ಎಲ್ಲ ಯುವಕರು ಎಚ್ಚೆತ್ಕೊಳ್ತಕ್ಕಂಥ ಸಮಯ ಬಂದಿದ್ದಕ್ಕೋಸ್ಕರ ಈ ಸಮಾವೇಶದಲ್ಲಿ ನನ್ನ ಕರೆದು 4 ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ನನಗೆ 10 ನಿಮಿಷ ಮಾತ್ರ ಕೊಟ್ಟಿದ್ದಾರೆ, 10 ನಿಮಿಷದಲ್ಲಿ ಮುಗಿಸ್ಬೇಕಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಈ ಸಮಾವೇಶದಲ್ಲಿ ಭಾಗಿರ್ತಕ್ಕಂಥ ಎಲ್ಲ ನನ್ನ ತಡೆಯರು ಕೂಡ ಎಲ್ಲ ಸಮಾವೇಶ ಹಿಂದೂ ನನ್ನ ಮತದಾರರು ಕೂಡ ಈ ಶಾಸಕರಿಂದ ಮುಂಚೆ ಒಬ್ಬ ಹಿಂದೂ ಕಡೆಯಿಂದ ನಿಮಗೆ ನಮಸ್ಕಾರಗಳು ತಿಳಿಸ್ತಾ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ನೀವೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸಿ ಹೋಗ್ತಾ ಇದ್ದೀನಿ. ಜೈ ಶ್ರೀರಾಮ್.